ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಮಸ್ಜಿದೆ ಹಸ್ನೈನಿನ ಸಭಾಂಗಣದಲ್ಲಿ ಕರೆದಿರುವಂಥ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ಮಾನ್ವಿ ನಗರದ ಪ್ರಮುಖ ರಾಜಕೀಯ ಪಕ್ಷದ ನಾಯಕರುಗಳೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಎಲ್ಲ ಅನುಯಾಯಿಗಳು, ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತ ಹೇಳಿದರೆ, ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಗುರುಗಳು ತಮ್ಮ ಮುಂದೆ ಈಗಾಗಲೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಮಸ್ಜಿದೆ ಹಸ್ನೈನ್ನಿಂದ ಪ್ರಾರಂಭವಾಗಿರುವಂಥ ಈ ಮೆರವಣಿಗೆ ಬೃಹತ್ ಮೆರವಣಿಗೆಯಲ್ಲಿ ಭಾಳ ವಿಜೃಂಭಣೆಯಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮೋತ್ಸವ ಕಾರ್ಯಕ್ರಮವನ್ನು ಇಡೀ ಪ್ರಪಂಚದಲ್ಲಿ ಅವತ್ತಿನ ದಿನ ಅನೇಕ ರೀತಿಯ ಆಚರಣೆ ಮಾಡುತ್ತಾರೆ. ಹಾಗಾಗಿ ನಮ್ಮ ಮಾನ್ವಿ ನಗರದಲ್ಲಿ ಸಹ ಎಲ್ಲ ಧಾರ್ಮಿಕ ಗುರು ಹಿರಿಯರು ಮತ್ತು ಎಲ್ಲ ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ಎಲ್ಲ ನಾಯಕರುಗಳು ಹಾಗೂ ಎಲ್ಲ ಭಕ್ತಾದಿಗಳು, ಪ್ರವಾದಿಯವರ ಎಲ್ಲ ಅನುಯಾಯಿಗಳು ಸೇರಿ ಈ ಹಬ್ಬವನ್ನು ನಾವು ಪ್ರತಿ ಬಾರಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಭಾಳ ಶಾಂತಿ ರೀತಿಯಿಂದ, ಯಾಕಂತೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ನಮ್ಮ ಪ್ರಪಂಚದಲ್ಲಿ ಬರಬೇಕಾದ್ರೆ ಅವರು ಒಂದು ಶಾಂತಿಯ ಸಂದೇಶವನ್ನು ಇಡೀ ನಮ್ಮ ಜಗತ್ತಿಗೆ ಒಂದು ಸಾರಿದ್ದಾರೆ. ಹಾಗಾಗಿ ಈ ಭವ್ಯ ಅವರ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಳ ಶಾಂತಿ ರೀತಿಯಿಂದ ಎಲ್ಲರಿಗೆ ಒಂದು ಮಾದರಿಯಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಇಡೀ ಮುಸ್ಲಿಂ ಸಮಾಜದಲ್ಲಿ ಅನೇಕ ರೀತಿಯ ಹಬ್ಬ ಆಚರಣೆ ಮಾಡೋ ಕೆಲವರು ಊಟ ಮಾಡಿಸ್ತಾರೆ, ಕೆಲವರು ಶರ್ಬತ್ ಕುಡಿಸ್ತಾರೆ, ಕೆಲವರು ದಾನ ಮಾಡುತ್ತಾರೆ. ಅನೇಕ ರೀತಿಯ ಹಬ್ಬ ಒಂದೊಂದು ನಾನಾ ರೀತಿಯಿಂದ ಆಚರಣೆ ಮಾಡುತ್ತಾರೆ. ಪ್ರಾರ್ಥನೆಯ ಮುಖಾಂತರ ಕೂಡ ಈ ಹಬ್ಬವನ್ನು ನಾವು ಆಚರಣೆ ಮಾಡಿ ಅವರ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ. ಹಾಗಾಗಿ ನಾನು ಮಾನ್ವಿ ನಗರದ ಎಲ್ಲ ಪ್ರೀತಿ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ತಾವು ಬುಧವಾರ 11 ಗಂಟೆಗೆ ಮಸ್ಜಿದೆ ಹಸ್ನೈನ್ ಮುಖಾಂತರ ಟಿಪ್ಪು ಸುಲ್ತಾನ್ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಮುಖಾಂತರ ಬಸವ ವೃತ್ತ ಮುಖಾಂತರ ಮತ್ತೆ ಮಸ್ಜಿದೆ ಹಸ್ನೈನ್ಗೆ ತಲುಪುವ ಈ ಮೆರವಣಿಗೆಯಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ.